ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ನನ್ನ ರಿಶ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸೆಕೆಂಡ್ ಡೇ. ನಾನೇ ಹಾಕೋಬೇಕಾ? ಇದು ಕರೆಕ್ಟ್ ಇದೆಯಲ್ಲ? ಹಾಕಿ. ಓಕೆ, ಅಷ್ಟನ್ನ ಹಾಕ್ತೀರಾ? ಮೈ ಗಾಡ್ಸ್ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಒಂದು ಸೆಕೆಂಡ್ ಡೇಯಲ್ಲಿ ಫಸ್ಟು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತನ ಮೀಟ್ ಮಾಡೋಕೆ ಬಂದಿದ್ದೀನಿ, ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ. ಹಾಗೆ ಇದಾಯ್ತಿದ್ದಂಗೆ ನಮ್ಮ ಉಣ್ಣಿಯನ್ನು ಮೀಟ್ ಮಾಡೋಕೆ ಹೋಗ್ತೀವಿ. ಅದಾದಮೇಲೆ ಫುಲ್ ಶಾಪಿಂಗ್ ಇರುತ್ತೆ, ಸ್ವಲ್ಪ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನನ್ನ ಫ್ರೆಂಡ್ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಬಂದಿದ್ದೀವಿ, ರಕುತಾನ್ ಸರ್ ಬಂದಿದ್ದೀನಿ. ಶೀಸ್ ಕಮ್ಮಿಂಗ್. ಹಾಯ್ ಬ್ರೋ. ಏನಿಲ್ಲ ಅದಕ್ಕೆ ಬೇಗ ಹೋಗ್ತಾನೆ, ಗೊತ್ತಿಲ್ಲ. ಹಾಯ್, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಎಷ್ಟು ವರ್ಷದಿಂದನೇ ಹಲೋ. ಶಿ ಈಸ್ ಸೋ ಶೈ. ಹಾಯ್ ಮೇಡಮ್. ಓಕೆ, ನಮ್ಮ ಅಣ್ಣಂಗೆ ಅಂತಂದರೆ ನನ್ನ ಫ್ರೆಂಡಿಗೆ ಈಗ ನಾನು ಹೀಗೆ ಕೊಡ್ತೀರೋ ಅವಳು ಇರ್ಕೋತಾರೆ. ಸೊ ನಮ್ಮ ಅಣ್ಣ ಮದುವೆಗೆ ಇನ್ವೈಟ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ಸಲ್ಲಿ ಇವಳಿಗೆ ಫಸ್ಟ್ ಇನ್ವೈಟ್ ಮಾಡ್ತೀನಿ. ನನ್ನ ಫಸ್ಟ್ ಬೆಸ್ಟ್ ಫ್ರೆಂಡ್ಗೆ ತಗೋ ನೋಡು ಹೇಗಿದೆ ಅಂತ. ಓಹ್, ಓಪನ್ ಮಾಡೋದು. ಮನೆಗೆ ಬರ್ತೀಯಲ್ಲ, ಮನೆಗೆ ಬಂದಾಗ ಟೈಮ್ ಸ್ಪೆಂಡ್ ಮಾಡೋದ ಅಂತ ಬಾಯ್ ಮಾಡು. ಒಂದು ಏನೇ ಮಾತಾ ಬಿಲ್ಡಿಂಗಿಗೆ ತೋರಿಸ್ತಾ ಇವ್ರಿಗೂ ಗುಡ್ ಬೈ ಹೇಳ್ತಾ ಇದ್ದೀನಿ. ಬಾಯ್. ಯುವರ್ ಅ ಬ್ಯಾಡ್ ಬ್ಲಾಗರ್. ರಸ ಬಾಯ್ ಮಾಡು. ಓಕೆ, ವೆಯ್ಟ್, ಲೆಟ್ಸ್ ಸೇ ಬಾಯ್ ಟು ಈಚ್ ಅದರ್. ಬಾ. ಓಕೆ, ಬಾಯ್. ಮದುವೆಗೆ ಮೀಟ್ ಅಪ್. ಸರಿ, ಹಾಕೋ ಬಾ. ಬಾಯ್ 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 ಬಾಯ್. ಹುಷಾರು. ಬಾಯ್ಲೆ ಜೋಪಾನ. ನಾವು ಬೆಂಗಳೂರಿನ ವಿಧಾನಸೌಧದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ಕೊಬೇಡಿ, ಯಾರ್ಯಾರು ನೋಡಿಲ್ಲ ಅವರು. ಸರ್ ಹಾಗೆ ನಾವು ವಿಧಾನಸೌಧ ಬಂದಿದ್ದೀವಿ. ಅಮ್ಮ ಹಂಗೆ ಹಾಯ್ ಹಾಯ್. ಓಕೆ, ಅಲ್ಲ ಅಮ್ಮ ನೋಡಿ, ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ನೆಕ್ಸ್ಟ್ ಬೇರೆ ಪೋಸು. ನೋಡಿದ್ರೆ ನಿಮ್ದು ಹೈಕೋರ್ಟ್. ಅದು ಹೈಕೋರ್ಟಾ? ಹಾಂ, ಅದು ಹೈಕೋರ್ಟ್. ಇದು ವಿಧಾನಸೌಧ. ಸೆಲ್ಫಿ ತಗೊಳ್ಳೋದು. ಫ್ಯಾಮಿಲಿ ಸೆಲ್ಫಿ ಅಲ್ಲ, ರೆಕಾರ್ಡು. ಅದೇ ಟೈಮ್ಸ್ ಅಪ್. ಕೈಕಮ್ಮ ಎಲ್ಲ ಮುಖದ ಮೇಲೆ ಆಗ್ತಿತ್ತು. ಕೈಕಮ್ಮ ನಾವು ವಿಧಾನಸೌಧಕ್ಕೆ ಬಂದಿದ್ದೀವಿ. ಬಾಯ್. ಈಗ ನಾವು ನಮ್ಮ ಉಣ್ಣಿಯನ್ನು ನೋಡೋಕೆ ಹೋಗ್ತಾ ಇದೀವಿ. ಅವನು ಮಲಬಾರಲ್ಲಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಲ್ಲಿ. ಸೊ ಹೋಗಿ ನಮ್ಮ ಉಣ್ಣಿಯನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಬಾ, ಹಿಂದಕ್ಕೆ. ಹೌದು, ಇವನು ನಮ್ಮ ಉಣ್ಣಿ ಅಣ್ಣ ಅಂತ. ಹಾಯ್ ಮೇಡಮ್. ಇವಾಗ ನನ್ನಷ್ಟೇನೋ ಬೆಳ್ಳಗಿಲ್ಲ ಅವನು. ನಮ್ಮ ಕೆಫೆ ಓಪನಿಂಗ್ ಬಂದಾಗ ನಾನೇ ಬೆಳಗಿದ್ದೀನಿ ಅಂತ ಡೌ ಮಾಡ್ತಿದ್ದ. ಕಪ್ಪಗಿದ್ದಾನೆ, ಖುಷಿ ಆಯ್ತು. ಇದು ನಮ್ಮ ಉಣ್ಣಿಯನ್ನ ಕೆಲಸ ಮಾಡ್ತಿರೋ ಜಾಗ, ಮಲಬಾರ್ ಗೋಲ್ಡನ್ ಡೈಮಂಡ್. ಸರ್ ಎಕ್ಸ್ಕ್ಯೂಸ್ ಮೀ, ನಂಗೆ ಒಂಚೂರು ತಾಳಿ ಡಿಸೈನ್ಸ್ ತೋರಿಸಿ. ಎಕ್ಸ್ಕ್ಯೂಸ್ ಮೀ ನವೀನ್ ಅವರೇ, ತಾಳಿ ಡಿಸೈನ್ಸ್ ತೋರಿಸಿ ಸ್ವಲ್ಪ. ಈಗ ನಮ್ಮ ಉಣ್ಣಿ ಅಣ್ಣ ಅವರು ನಮ್ಮ ಊಟ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಸ್ಟ್ರೈಟು. ಎಷ್ಟು ಹೊಟ್ಟೆ ಹಸಿಸಿದ್ದಾನೆ ಗೊತ್ತಾ? ಊರಲ್ಲಿ ಮಳೆ ಬರ್ತಾ ಇದೆ. ನಾನು ಹೋಗ್ತಿದ್ದೀನಿ, ಬೆಂಗಳೂರು ಹೋಗ್ತಿದ್ದೀನಿ ಅಂತ ದುಃಖಕ್ಕೆ ಮಳೆ ಬರ್ತಿರ್ಬೇಕು. ಸೊ ಸ್ಯಾಡ್. ಬರೀರ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನು ತಿಂತೀವಿ ಅಂತ. ನಮಗೀಗ ತಟ್ಟೆ ತಂದು ಹಾಕಿದ್ದಾರೆ. ನೋಡೋದು ಎಷ್ಟು ಆದಮೇಲೆ ಮೀಲ್ಸ್ ಬರುತ್ತೆ ಅಂತ ಮಾಡ್ತಾರೆ. ತಟ್ಟೆಗೆ ಹೋಗ್ಬಿಟ್ಟು ಇನ್ನೂ 1 ಅವರ್ ಅದು ಕಾಯಿಸ್ಬಿಟ್ಟು ಕೊಡ್ತಾರೆ ಏನೋ ನೋಡ್ಬೇಕಲ್ಲಪ್ಪ. ಹಾಗೆ ಮಾಡೋದು ರೆಸ್ಟೋರೆಂಟಲ್ಲೆಲ್ಲ. ವಾಟರ್ ಮೆಲನ್ ಜ್ಯೂಸ್ ಬಂದಿದೆ. ಸೊ ಈಗ ಹೊಟ್ಟೆ ಹಸಿತಿದೆ. ನಾನು ಊಟ ಆದಮೇಲೆ ಎಲ್ಲ ಕಾಯೋಕ್ಕೋಗಲ್ಲ. ಯಾವುದಕ್ಕೆ ಸ್ಟಿಕ್ಕು ಇದೆ. ಸೊ ಚೆನ್ನಾಗಿದೆ. ವಿತೌಟ್ ಶುಗರ್ ಎಲ್ಲ ತೊಗೊಂಡಿರೋದು. ಅಕ್ಕಲ್ಲಿ ತಿನ್ನೋ ಮಜಾನೇ ಬೇರೆ. ಬಟ್ ಇಲ್ಲೆಲ್ಲ ಮಾರ್ತಾ ಇಲ್ಲ, ಅದಕ್ಕೆ ಜ್ಯೂಸ್. ಆಯಿತು, ಸ್ವಲ್ಪ ಇಟ್ಕೊಬಿಡಿ. ಊಟ ಹಾಕಿದ್ರೆ ಕುಡಿಯೋದು ನೀರು ಬದಲು. ಹೊಟ್ಟೆ ಆಯಿತಾ? ಪಾಲಕ್ ಪನ್ನೀರ್ ನಾನ್ ಬರ್ತಾ ಇದೆ. ಸೊ ಇವರೆಲ್ಲ ನಾನ್ ವೆಜಿಟೇರಿಯನ್ ಆರ್ಡ್ರ್ ಮಾಡಿದರೆ. ನಾನು ಆ ಥರ ಎಲ್ಲ ಪ್ರಾಣಿ ಹಿಂಸೆ ಎಲ್ಲ ಮಾಡೋದಿಲ್ಲಪ್ಪ ಮದುವೆ ತನಕ. ಅದಕ್ಕೆ ನಾನು ವೆಜಿಟೇರಿಯನ್ ಇದು ನಾನ್
ಪ್ಲೈನ್ ನಾನ್ ಪ್ಲಸ್ ಪಾಲಕ್ ಪನ್ನೀರ್ ಆರ್ಡರ್ ಮಾಡಿದ್ದೀನಿ. ನಮ್ಮಪ್ಪ ಫುಲ್ಲು ಪ್ಯಾನಿಂಗ್ ಝೂಮ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಸೈಕ್ ಎಲ್ಲವೂ ಸೈಕ್ ಈಗ ಫಸ್ಟ್ ಇಷ್ಟು ಹಾಕೋತೀನಿ ವೀಡಿಯೋಗೆ. ಆಮೇಲೆ ಫುಲ್ಲು ಏನೇನು ಪಾಲಕ್ ಪನ್ನೀರ್ ತಿಂದಿದೆ. ಸೊ ಅದು ಚೆನ್ನಾಗಿದೆ, ಈ ಟೇಸ್ಟ್ ಚೆನ್ನಾಗಿದೆ ನೋಡೋಣ. ಹೊಟ್ಟೆ ಸುತ್ತಿರೋದಕ್ಕೆ ನೀರು ಹೊಟ್ಟೆ ತುಂಬಬೇಕು ಮೇನು. ಈಗ ಈಗಲೂ ತಿಂತದ ಹೇಗಿದೆ? ಅದು ಚೆನ್ನಾಗಿತ್ತಲ್ವಾ? ಕೊಡಲ್ವಾ? ಹೌದು, ಅದರಲ್ಲೇನು ನಾವು ನಾಚ್ಕೊಳ್ಳೋದು ಜನ ಎಂತಾರೋ ಬಂತು. ಹೈದ್ರಾಬಾದಿ ಬಿರಿಯಾನಿನೇನಾ? ಹೈದ್ರಾಬಾದಿ ಬಿರಿಯಾನಿ ಅಪ್ಪಗೆ ಕರೆಕ್ಟಾಗಿ ಲೆಗ್ ಪೀಸ್ ಸಿಗ್ತಾವೆ. ಅಪ್ಪ ಜಿಂಗಲಲ್ಲ. ಅನ್ನ ಫುಲ್ ಡಯಟ್, ಚಿಕನ್ ಎಲ್ಲ ತಿನ್ನೋದಿಲ್ಲ. ಅನ್ನ ಒಡ್ಡು ಚೆನ್ನಾಗಿದೆ. ಸೊ ಏನೇ ಊಟ ತಿಂದು ಈ ಥರ ರೈತ ಸಿಕ್ಕಿದ್ರೆ ಖುಷಿ ಆಗೋಗುತ್ತೆ. ಫುಲ್ ಮುಗ್ಯಾಂಬ ಖುಷಿ ಆಗೋಗುತ್ತೆ ರೈತ ನೋಡಿದ ತಕ್ಷಣ. ಚೆನ್ನಾಗಿದೆ. ಉಪ್ಪು ಏನು ಮಾಡಬಾರ್ದು. ರೆಸ್ಟೋರೆಂಟಲ್ಲೆಲ್ಲ ಹೆಂಗೆ ಅಂತಂದರೆ ರೆಸ್ಟೋರೆಂಟ್ ಅಂತ ನೇಮ್ ಆಗೋಗಿರುತ್ತೆ. ಅವರು ಉಪ್ಪು ಕೊಟ್ಟರು ಸಪ್ಪೆ ಕೊಟ್ಟರು ಸುಮ್ಮನೆ ತಿನ್ಕೊಬಿಡ್ಬೇಕು. ನಾವೇನು ಮಾಡ್ತೀವಿ, ನಾವು ಜನಗಳೇ ಹೆಂಗೆ ಬಾ ಚಿಕ್ಕ ಹೋಟೆಲಲ್ಲಿ ಏನಾದ್ರು ಕಮ್ಮಿ ಜಾಸ್ತಿ ಮಾಡ್ರಿ, ಏನು ರೊಕ್ಕ ಹಿಂಗೆ ಹಾಕಿದ್ದೀರ ಅಂತಂತೀವಿ. ಇಲ್ಲಿ ಕೊಟ್ಟರೆ ಸುಮ್ಮನೆ ಏನು ಮಾಡೋದು, ಸುಮ್ಮನೆ ತಿನ್ಕೊ ಹೋಗ್ತಾ ಇರಬೇಕು. ಸೊ ಈಗ ನಾವು ದೊಡ್ಡ ಹೋಟೆಲ್ಗೆ ಹೋಗ್ಬೋದು, ಚಿಕ್ಕ ಹೋಟೆಲ್ಗೆ ಹೋಗ್ಬೋದು. ಮೇಯ್ನ್ ಥಿಂಗ್ ಹೊಟ್ಟೆ ತುಂಬ ಊಟ ಮಾಡಬೇಕು. ನಾವು ಎಷ್ಟೋ ದುಡ್ಡು ಕೊಟ್ಬಿಟ್ಟು ಈಗ ರೆಸ್ಟೋರೆಂಟೆಲ್ಲ ಇರುತ್ತೆ ಅಲ್ಲ, ನಾವೇನಾದ್ರು ಫುಲ್ ತಟ್ಟೆ ಕ್ಲೀನಾಗಿ ತಿಂದ್ಬಿಟ್ರೆ ಇವರೇನು ಊಟನೇ ಕಂಡಿಲ್ಲ ಅನ್ನೋದು ತಿಂತಿದ್ದಾರೆ ಅಂತ ಅಂದ್ಕೊಳ್ಳೋ ಥರ ಇರುತ್ತೆ. ಅದಕ್ಕೆ ಫುಲ್ಲು ಬಡಿಸ್ಕೊಳ್ಳೋ ಬಟ್ಲಲ್ಲೂ ಒಂದಿಷ್ಟು ಮಿಕ್ಕಿಸ್ಬಿಡ್ತಾರೆ, ತಟ್ಟೆಗೆ ಹಾಕಿದ್ಮೇಲೆ ಇಷ್ಟು ಮಿಕ್ಕಿಸ್ಬಿಡ್ತಾರೆ. ದುಡ್ಡಿದ್ರು ಇಲ್ಲದೆ ಹೋದ್ರು ಊಟಕ್ಕೆ ಅನ್ನಕ್ಕೆ ಬೆಲೆ ಕೊಡಬೇಕು ಅಲ್ಲೋ ಪಪ್ಪ? ಸೊ ಎಲ್ಲೇ ಹೋದ್ರು ಹೊಟ್ಟೆ ತುಂಬ ಕೊಟ್ಟರೆ ಊಟನ ನೀಟಾಗಿ ತಿಂದು ಖಾಲಿ ಮಾಡಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ಊಟಕ್ಕೆ ಚೆನ್ನಾಗಿ ಕಾಯ್ತಾ ಇರ್ತಾರೆ. ಓಕೆನಾ? ಬಾಯ್. ನಾನು ಪಾಲಕ್ ಪನ್ನೀರ್ ನಾನು ತೊಗೊಂಡಿದ್ದೆ. ಕೆಲವರಾದರೆ ಇಲ್ಲಿ ಹಂಗೆ ಇದ್ದರೆ ಫುಲ್ ಹಂಗೆ ವೇಸ್ಟ್ ಮಾಡಿಬಿಡೋದು ಅಲ್ಲ ಪಪ್ಪ? ವೇಸ್ಟ್ ಮಾಡಿಬಿಡ್ತಾರೆ. ಅದೆಲ್ಲ ಸೀನೇ ಇಲ್ಲ. ಅಲ್ಲಿ ನಾವು ಕೊಟ್ಟರು ಒಂದೊಂದು ದುಡ್ಡುಗೂ ಒಂದು ಬೆಲೆ ಇರುತ್ತಲ್ಲ ಪಪ್ಪ? ಅಲ್ಲಿ ಒಂದಿಷ್ಟು ಕರಿ ಮಿಕ್ಸೋದು, ಪನ್ನೀರ್ ವೇಸ್ಟ್ ಮಾಡೋದು ಎಲ್ಲ ಫುಡ್ಡೇ. ನೀಟಾಗಿ ಕ್ಲೀನಾಗಿ ತಿನ್ನಬೇಕು. ಯು ಕ್ಯಾನ್ ಸಿ ಮೈ ಪ್ಲೇಟ್ ಲೈಕ್ ದಿಸ್. ಸೊ ಡೋಂಟ್ ವೇಸ್ಟ್ ಫುಡ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಗಾಯ್ಸ್, ಬಾಯ್. ಆಮೇಲೆ ನಾನು ಕಲ್ತಿರೋ ನಮ್ಮ ಅಪ್ಪನಿಂದಾನೆ. ಅವ್ರು ಎಷ್ಟು ನೀಟಾಗಿ ತಿಂದಿದ್ದಾರೆ ಅಲ್ಲ ಪಪ್ಪ? ಈ ನೋಡಿ ನಮ್ಮಮ್ಮನಿಂದನೂ ಕಲ್ತಿದ್ದೀನಿ. ಅವ್ರು ಮಮ್ಮಿ. ಸೊ ಇವ್ನು ನಮ್ಮ ಉಣ್ಯಾಣ ಅಂತ ಇಲ್ಲಿ ತನಕ ಎಲ್ರಿಗೂ ಗೊತ್ತಾಯಿತು. ನಮ್ಮ ಉಣ್ಯಾಣ ನಮ್ಗೆ ಒಳ್ಳೆ ಕಡೆ ಊಟ ಮಾಡಿಸ್ಬಿಟ್ಟು ಹೊಟ್ಟೆ ತುಂಬ ಖುಷಿ ತುಂಬ ಕಳಿಸಿ ಮನೆ ಕಳಿಸ್ಕೊಡ್ತಾ ಇದ್ದೀನಿ. ಅವನು ಕೂಡ ಈಗ ಶಾಪಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಹುಷಾರು ಅಕ್ಕಾನು. ಹಾಂ, ಭಯ ಇರಲಿ ಆ ಥರ. ಬಾಯ್ ಕಣ. ಬೆಂಗಳೂರಿಗೆ ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಶಾಪಿಂಗ್ಗೆ ಲೇಟ್ ಆಗೋಯ್ತು, ಸೊ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್. ರಕ್ಷಿತಲ್ಲಿ ಮೀಟ್ ಆಗಾಯ್ತು, ನಮ್ಮ ಮುನಿಯಣ್ಣನ ಮೀಟ್ ಆಗಾಯ್ತು. ಸೊ ಈ ಗೋಯಿಂಗ್ ಟು ಮೈಸೂರು ನಮ್ಮ ಅಣ್ಣಂದ್ರೆ ಮೀಟ್ ಮಾಡೋದಕ್ಕೆ ಅಲ್ಲ ಪಪ್ಪ? ಗೋಯಿಂಗ್ ಟು ಅ ಕೆಫೆ, ಮೀಟ್ ಯು ದೇರ್. ಸೊ ಹಾಗೆ ಬೆಂಗಳೂರಿನ ಫ್ಲೈಓವರ್ ಮೇಲೆ ಹೋಗ್ತಾನೆ ನೋಡ್ಕೊಂಡ್ವಿ, ಹಂಗೆ ಕೆಳಗಡೆನೂ ಬಂದ್ಬಿಟ್ವಿ. ಸೊ ಸ್ಯಾಡ್. ನಮ್ಮ ಅಪ್ಪ ಬರ್ಬೇಕಾದ್ರೆ ರಾಮನಗರ ಬೆಟ್ಟ ತೋರಿಸ್ತೀನಿ ಅಂತ ಹಂಗೆ ಮಿಸ್ ಮಾಡ್ಬಿಟ್ರಿ. ಈ ರಾಮನಗರ ಬೆಟ್ಟದಲ್ಲೇನೆ ಶೋಲೆ ಪಿಕ್ಚರ್ ಶೂಟಿಂಗ್ ನಡೀತಿದ್ದು. ಕೊನೆಗೂ ನಮ್ಮಪ್ಪ ರಾಮನಗರ ಬೆಟ್ಟ ತೋರಿಸೇ ಬಿಟ್ರು. ಸೂಪರ್ ಕೋರೆ. ಏನ್ ಮಾಡಿದ್ದಾರೆ, ಎಕ್ಸ್ಪ್ರೆಸ್ ವೇ ಮಾಡಕ್ಕೋಸ್ಕರ ಎಲ್ಲಾನು ಹೊಡೆದಾಕಿ ನೋಡಿ ಈ ರೋಡ್ ಮಾಡಿ 10 ಲೇನ್. ಓಕೆನಾ? ಮಂಡ್ಯಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮಪ್ಪ ಗಾಡಿ ತೆಗೆದ್ರು. ಎಕ್ಸ್ಪ್ರೆಸ್ ವೇಲಿ ಚಚ್ಚಿದ್ದು 13 ಕಿಲೋಮೀಟರ್ ಮುಂದೆ ಕರ್ಕೊಂಡ್ ಬಂದಿದ್ದಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಆಗರ ಕುಮಾರ್? ಈಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಮಂಡ್ಯಗೆ. ಇಷ್ಟೇ ಮಾತಾಡ್ಬಿಡಿ ನೀವು. ಅಂತೂ ಇಂತೂ 8:10ಕ್ಕೆ ನಮ್ಮ ಮೈಸೂರಿಗೆ ರೀಚ್ ಆದ್ವಿ. ಸೊ ಹೊಟ್ಟೆ ಸಿದ್ದೆ ನಮ್ಮ ನಂಗೋಸ್ಕರ ಮಸಾಲೆ ದೋಸೆನ ಕಟ್ಟಿಸ್ಕೊಬರಕ್ಕೆ ಹೋಗಿದ್ರೆ ನೋಡೋದ ಸರ ಮಸಾಲೆ ದೋಸೆನ ಇಟ್ಕೊ ಬರ್ತಾ ಇದ್ದಾರೆ. ಈ ಮೈಸೂರು ಕ್ರಿಸ್ಪಿ ಮಸಾಲೆ. ಏನ್ ಹೇಳಿ, 2 ದಿವಸದಿಂದ ನಮ್ಮಮ್ಮನ ಕೈ ರುಚಿ ತಿಂದ ನಿಜವಾಗ್ಲೂ ಬೇಜಾರಾಗೋಗಿದೆ. ನಾನು ಯಾವಾಗ ನಮ್ಮಮ್ಮ ಬೇಳೆ ಸಾಂಬಾರು ಮಾಡ್ಕೊಡ್ತಾರಂತ ಕಾಯ್ತಾ ಕೂತಿದ್ದೀನಿ. ಒಳ್ಳೆ ಬೇಳೆ ಸಾರು, ಅನ್ನ, ಮೊಟ್ಟೆ ತಿನ್ಬಿಟ್ರೆ ಶಿಸ್ತು ಜೀವನ ಅಲ್ಲ ಪಪ್ಪ? ಈಗ ನಮ್ಮ ಅಣ್ಣನ ನೋಡಕ್ ಹೋಗ್ತಾ ಇದೀವಿ. ನಮ್ಮ ಕೆಫೆಗೆ ಬಂದೇ ಬಿಟ್ಟು ಫುಲ್ ಖುಷಿ ಆಗೋಯ್ತು. ನಮ್ಮ ಅಪ್ಪ ಸಾಕ್ತೀರಿ 2 ಪ್ರಾಣಿಗಳನ್ನ ತೋರಿಸ್ತೀನಿ ರೀ. ಸಿ, ದಿಸ್ ಈಸ್ ನಂಬರ್ 2 ಆ್ಯಂಡ್ ದಿಸ್ ಈಸ್ ನಂಬರ್ 1. ಹಾಗೆ ನಾನು
ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ.